ನಮಸ್ಕಾರ ದೇವರು. ನಾವು ಇವತ್ತು ನೋಡ್ತಿದ್ದೀವಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಒಂದು ವಿಡಿಯೋ. ಸೊ ಇದರ ಫುಲ್ ಅಪ್ಡೇಟ್ ಬಂದಿರ್ತದೆ. ಮಲೆಮಹದೇಶ್ವರ ಸ್ವಾಮಿಯಲ್ಲಿ ನಮ್ಮದೊಂದು ಅರ್ಕೇಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗೆ ತಾನೇ ಗೊತ್ತಿಲ್ಲ ಅವರು ಮಲೆಮಹದೇಶ್ವರ ಅಂದರೆ 27 ಮಲೆಮಹದೇಶ್ವರ ಅಂತಲೂ ಕೂಡ ಕರೆಯುತ್ತಾರೆ. ಸೊ ಹೋಗ್ಬೇಕಾದ್ರೂ ಅಷ್ಟೇ ಫುಲ್ಲು ಕಾನ್ಸೆಪ್ಟ್ಸ್ ಇದೆ. ಹೋಗ್ಬೇಕಾದ್ರೂ ಮಸ್ತ್ ಇದೆ ಪ್ಲೇಸ್ ಅಂತ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟಿದೆ 2 ದಾರಿಗಳು ಬರುತ್ತೆ. ಒಂದು ಹಾವು ದಾರಿ, ಇನ್ನೊಂದು ಬಂದ್ಬಿಟ್ಟಿದೆ ಬಸವ ದಾರಿ. ಏನು ಸ್ಟೋರಿ ಅಂದರೆ ಹಾವುಗೂ ಬಸ್ಗೂ ಚಾಲೆಂಜ್ ಇರುತ್ತೆ. ಸೊ ಯಾರು ಫಸ್ಟ್ ಹೋಗಿ ಮೊದಲು ಬಂದುಬಿಡ್ತೀವಿ ಅನ್ನೋದು. ಇವಾಗ ನಾವು ಬಸ್ಸು ವೆಹಿಕಲ್ಸ್ ಎಲ್ಲ ಏನು ಹೋಗ್ತೀವಿ ಅದು ಸರ್ಪದಾರಿ ಅಂತ ಕರೀತಾರೆ, ಹಾವು ದಾರಿ. ಇನ್ನೊಂದು ಬಂದ್ಬಿಟ್ಟಿದೆ ಮೆಟ್ಲುಗಳ ಮೇಲೆ ಏನು ಹತ್ಕೊಂಡು ಹೋಗ್ತೀವಿ ಅದು ಬಂದ್ಬಿಟ್ಟು ಬಸವ ದಾರಿ ಅಂತ ಕರೀತಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಟ್ರಾವೆಲಿಂಗಲ್ಲಿ ಇಲ್ಲಿ ಹೋಗ್ಬೇಕಾದ್ರಂತೂ ಮಸ್ತ್ ಚಿಂದಿ ಇರುತ್ತೆ. ಅದರಲ್ಲಿ ಬಸ್ಸು ಲಾಂಗ್ ವೆಹಿಕಲಲ್ಲಿ ಹೋದ್ರಂತೂ ಒಂಥರ ಏನೋ ಫೀಲಿಂಗ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ದೆನ್ ಇವಾಗ ನಾವು ನೋಡಾಯಿತು ಹಾವು ದಾರಿ ಅಂದರೆ ಸರ್ಪದಾರಿ ಮತ್ತು ಬಸವದಾರಿ ಎರಡನ್ನೂ. ಸೊ ಇದು ಫುಲ್ಲು ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ತಾಳಬೆಟ್ಟೆಯಿಂದ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೂ ಅಷ್ಟೇ ಘಾಟ್ ಸೆಕ್ಷನ್. ಟ್ರಾವೆಲಿಂಗೂ ಒಳ್ಳೆ ಎಂಜಾಯ್ ಮಾಡ್ಬೋದು. ಈ ಸರೌಂಡಿಂಗ್ ಅಕ್ಕಪಕ್ಕ ಆಗಲಿ ಕರ್ನಾಟಕದಲ್ಲಿ ಮಲೆಮಹದೇಶ್ವರ ಬೆಟ್ಟ ಗೊತ್ತಿಲ್ಲ ಅಂದವರು ಇಲ್ಲ ಅಂತ ಹೇಳ್ಕೊಳ್ಬೋದು. ಸೊ ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ಕೊಬಂದ್ಬಿಡಿ, ತೊಂದರೆ ಏನಿಲ್ಲ. ನೆಕ್ಸ್ಟ್ ಇವಾಗ ಇದು ಬಂದುಬಿಟ್ಟಿದ್ದೆ ಕೊಳದ ಹತ್ರ ಹೋಗ್ತೀವಲ್ಲ, ಅವಾಗ ಫಸ್ಟ್ನೇ ಪೂಜೆ ಮಾಡ್ಕೊಂಡು ಇಲ್ಲಿ ತೀರ್ಥಸ್ಥಾನ ಮಾಡ್ಕೊಂಡಿದ್ರೆ ನೆಕ್ಸ್ಟು ಪೂಜೆಗೆ ಹೋಗೋದು. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಹೋಗಿರೋ ದಿನ ಯಾವುದೇ ವಾರ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಫ್ರೀನೇ ಇದೆ, ಫುಲ್ಲು ಫ್ರೀನೇ ಇದೆ. ಸ್ವಲ್ಪ ಏನಿಲ್ಲ, ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಸೊ ಏನಿದೆ ಪೂಜೆ ಟೈಮು ವಾರಗಳು ಅಂಥ ಟೈಮಲ್ಲಿ ಅವ್ರಂತೂ ಹೆವಿ ರಶ್ ಆಗಿಬಿಡುತ್ತೆ. ಇನ್ನೂ ಮಿಕ್ಕಿದ ಸೀಸನ್ಗಳು ಫೆಸ್ಟಿವಲ್ ಟೈಮ್ ಅಂತೂ ಕೇಳೋಂಗಿಲ್ಲ, ಭಯಂಕರ ರಶ್ ಆಗಿರುತ್ತೆ. ಇಂಥ ಟೈಮಲ್ಲಿ ಹೋದರೆ ಫ್ರೀಯಾಗಿ ಕ್ಲೀನಾಗಿ ದರ್ಶನ ಮಾಡ್ಕೊಬರ್ಬೋದು. ಯಾವುದೇ ದರ್ಶನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಈ ಥರ ನಾರ್ಮಲಾಗಿ ಇದ್ದಾಗ ಹೋದ್ರಂತೂ ಆರಾಮಾಗಿ ದರ್ಶನ ಮಾಡ್ಬೋದು. ಓದೋದಕ್ಕೂ ಓಕೆ ಬಸ್ಸಿ ಪ್ಲೇಸು ಅಷ್ಟೇ ಸಖತ್ತಾಗಿರುತ್ತೆ. ಪ್ಲೇಸು ಅಷ್ಟೇ, ಪ್ರಸಾದನೂ ಅಷ್ಟೇ, 3 ಟೈಮ್ ಕೂಡ ಪ್ರಸಾದ ಸಿಗುತ್ತೆ. ಬನ್ನಿ, ನಾನೇ ಸ್ನಾನ ಮಾಡಿಸ್ತಿದ್ರೆ ನೋಡ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಹೋಗೋಣ. ಇವತ್ತೇನು ರಥಗೀತೆ ಏನೂ ಇಲ್ಲ, ಜನರಲ್ಲಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ನಾವು ಬಂದಿರೋದು ಇವತ್ತು ಚಿನ್ನ ರಥ ಹರಕೆ ಇತ್ತು ನಮ್ಮ ತಂಗಿ ಮಕ್ಳಿಗೆ, ಅದನ್ನು ಕೂಡ ಫೈನಲಾಗಿ ಮುಗಿಸ್ಕೊಂಡು ಹೋಗೋಣ. ಈ ಟೈಮಲ್ಲಿ ಬಂದರೆ ಯಾವುದೇ ಹರಕೆ ಇದ್ರೂ ಆರಾಮಾಗಿ ಖುಷಿಯಾಗಿ ಫ್ರೀಯಾಗಿ ತಿರುಗಾಡ್ಕೊಂಡು ಮುಗಿಸ್ಬೋದು. ಬಟ್ ಕ್ರೌಡ್ ಇಲ್ಲದೆ ಇಲ್ಲ ಅನ್ನೋದೊಂದು ಬೇಜಾರು. ಕ್ರೌಡ್ ಇದ್ದರೆ ತಳ್ಳಾಡ್ತಾರೆ, ದರ್ಶನ ಮಾಡೋಕ್ಕೆ ಕಷ್ಟ ಅನ್ನೋದೊಂದು ತಲೆನೋವು. ಸೊ ಇಲ್ಲ ಅಂದರೆ ಏನಪ್ಪ ಇನ್ಸ್ಟಾ ಫ್ರೀ ಇದೆ ಅನ್ನೋದೊಂದು. ಇದು ಬಂದ್ಬಿಟ್ಟಿದೆ ಚಿನ್ನದ ತೇರು ಎಳೆಯೋರಿಗೆ ಹರಕೆಗಳಿರ್ತವೆ ಮಕ್ಳುಗಳಿಗೆಲ್ಲ ಅಂಥವ್ರಿಗೆ ಇದನ್ನು ಒಂದು ಗದೆ ಕೊಡ್ತಾರೆ. ಸೊ ಇದನ್ನು ತಗೊಂಡೋಗಿ ಕೊಟ್ಬಿಟ್ಟಿದ್ದೆ, ಫೋಟೋ ತೆಗಿಸ್ಕೊಂಡು ಅಲ್ಲೊಂದು ಅದಕ್ಕೊಂದು ಟೇಬಲ್ ಮಾಡಿಸ್ಕೊಳ್ತಾರೆ ಎಕ್ಸ್ಟ್ರಾ. ಚಿನ್ನದ ತೇರು ಎಳೆಯೋರಿಗೆ ಬಂದ್ಬಿಟ್ಟಿದ್ದೆ 3001 ರೂಪಾಯಿ ಇರುತ್ತೆ ಟೋಕನ್ನು. ಅದನ್ನು ತಗೊಂಡು ಮತ್ತೆ ಹೋಗ್ಬಿಟ್ಟಿದ್ದೆ ಗದೆ ಕೊಟ್ಟರೆ ಅದಕ್ಕೆ ಒಂದು 10 ಪ್ರಸಾದ ಇಲ್ಲ 12 ಪ್ರಸಾದ ಲಡ್ಡುಗಳು ಕೊಡ್ತಾರೆ. ಒಂದು ಕಳಶದ ತಟ್ಟೆ ಫುಲ್ ಸೆಟ್ಟು ಫ್ರೀಯಾಗಿ ಕೊಟ್ಟಿರ್ತಾರೆ. ಸೊ ಅದನ್ನು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ರಥನ ಮೂವ್ ಮಾಡ್ತಾರೆ. ಅದು ನೈಟ್ ಟೈಮ್ ಮಾತ್ರ ಮಾಡೋದು. 7 ಗಂಟೆಯಿಂದ 8 ಗಂಟೆ ಒಳಗಡೆ. ಟೋಕನ್ನ ಬಂದುಬಿಟ್ಟದ್ದು 5:30 6 ಗಂಟೆಯಲ್ಲಿ ಹೋಗಿ ತಗೊಳ್ಬೇಕಾಗುತ್ತೆ. ಈವ್ನಿಂಗ್ ಟೈಮಲ್ಲಿ ಕೊಡ್ತಾರೆ ಟೋಕನ್ನ ಅಲ್ಲಿಗೆ. ಜೊತೆಗೆ ರಥ ಎಳೆಯೋದು ಚಿನ್ನದ ತೇರನ್ನ ನೈಟ್ ಟೈಮಿಗೆ. ಸೊ ಹಂಗಾಗಿ ನೈಟು ಬಸ್ಸಲ್ಲಿ ಈ ಥರ ಟ್ರಾವೆಲ್ ಮಾಡ್ಕೊಂಡವ್ರೆ ಒನ್ ಡೇ ಸ್ಟೇ ಆಗಬೇಕಾಗುತ್ತೆ, ಒಂದು ನೈಟು. ಏನು ತೊಂದರೆ ಇಲ್ಲ ಬರೋಲ್ಲ,
ಅಲ್ಲಿ ಆರಾಮಾಗಿ ಮನೆ ಕಳಕ್ಕೂ ಅಷ್ಟೇ ವಿಸ್ತಾರವಾಗಿ ಜಾಗ ಇದೆ. ರೂಮ್ ಮಾಡ್ಕೊಳ್ತೀವಿ, ರೂಮ್ಗಳು ಇದೆ. ಯಾವುದೇ ಟೆನ್ಷನ್ ಇಲ್ಲದೇ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ಬೋದು. ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಮಸ್ತಾಗಿರುತ್ತೆ. ಅಲ್ಲಿ ನೈಟ್ ನಿದ್ದೆ ಮಾಡೋದಕ್ಕಿಂತ ಮಾತಾಡ್ಕೊಂಡು ಕುಂತ್ಕೊಳ್ಳೋದೇ ಜಾಸ್ತಿ. ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ಜನ ಜನಗಳಿದೆ. ಗಜ 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 ಅಂತ ಸೌಂಡ್ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ಚಿನ್ನದ ರಥೋತ್ಸವ ಆದಮೇಲೆ ಪ್ರಸಾದನೇ ಡೈರೆಕ್ಟು. ಇದರಲ್ಲಿ ಜನರಲ್ಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸಿದ್ದೀನಿ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾರು ಚಿನ್ನದ್ದು ರಥ ಎಳಿಸೋ ಹರಕೆ ಇರುತ್ತೆ ಅವ್ರುಗಳು ನೀವು ಹೋಗ್ಬೇಕಾಗಿರೋ ಟೈಮ್ ಬಂದ್ಬಿಡುತ್ತೆ ಒಂದು 4 ಗಂಟೆ ಒಳಗಡೆ ಅಲ್ಲಿ ರೀಚ್ ಆಗಿಬಿಟ್ರೆ ಪೂಜೆ ಗೀಜೆ ಮುಗಿಸ್ಕೊಂಡು ಮುಡಿ ಗಿಡಿ ಕೊಟ್ಬಿಟ್ಟು ಟೋಕನ್ ತಗೊಂಡು ಬಿಡ್ಬೋದು. ಮತ್ತು 6 7 ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಚಿನ್ನದ ತೇರು ಎಳೆಯೋದಕ್ಕೆ. 7 ರಿಂದ 8 ಗಂಟೆ ಒಳಗಡೆ ಮುಗಿಸ್ಬಿಡ್ತಾರೆ. ಜನ ಜಾಸ್ತಿ ರಶ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.